ನಮಸ್ತೆ. ಇದನ್ನು ಡಿವೈಡ್ ಮಾಡಿ ಕೊಡಬೇಕು ಬೇರೆಯವರಿಗೆ. 4 ಫ್ರೇಮ್ ಹುಳನ ತಗೊಂಡೋಗ್ತಾರೆ. ಸೊ ಇದನ್ನು ಈ 8 ಫ್ರೇಮ್ ಬಾಕ್ಸಿಗೆ ಹಾಕಿ ಕಳಿಸ್ಬೇಕು. ಇದೆಲ್ಲದೂ ಕಳಿಸ್ಬೇಕು. 2 ದಿನದಲ್ಲಿ ಬರ್ತಾರೆ. ಅದಕ್ಕಿಂತ ಮುಂಚೆ ಅವ್ರ ಬಾಕ್ಸಿಗೆ ಹಾಕಿಟ್ರೆ ಸೆಟ್ ಆಗುತ್ತೆ ಅಂತ ಹಾಕಿಡೋದು ಮುಂಚೆ. ನನಗೂ ಟೈಮ್ ಇದ್ದಾಗ ಮಾಡ್ಕೋಬೋದು. ಇವತ್ತು ಈ ಡಿವೈಡ್ ಮಾಡೋದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಇವತ್ತು ಒಂದು ಮಾರ್ಕೆಟಿಂಗ್ ಜೇನು ಕೃಷಿ ಮಾಡಿದರೆ ಏನು ಸಮಸ್ಯೆ, ಕೆಲವೊಂದು ಟೈಮ್ ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೆ ಅಂತ ಹೇಳ್ತೀನಿ. ನೀವು ಜೇನು ಸಾಕ್ತೀರಾ ಸರಿ, ಆದರೆ ಜೇನು ಸಾಕೋಕ್ಕೂ ಮುಂಚೆ ನಿಮಗೆ ಜೇನಿಂದು ಮಾರ್ಕೆಟಿಂಗ್ ಮಾಡೋಕ್ಕೆ ಗೊತ್ತಿರಬೇಕು. ಮೀನ್ಸ್ ಯಾರೋ ಬರ್ತಾರೆ ತಗೊಂಡೋಗ್ತಾರೆ ಅನ್ನೋದಲ್ಲ, ನಿಮ್ಮ ಓನ್ ಕಸ್ಟಮರ್ಸ್ ಇರಬೇಕು. ಏನಕ್ಕೆ ಅಂತ ಹೇಳ್ತೀನಿ. ನಿಮ್ಮದು ಓನ್ ಕಸ್ಟಮರ್ಸ್ ಇಲ್ಲ ಅಂದರೆ ನೀವೆಲ್ಲ ಬಲ್ಕಲ್ಲಿ ಹೋಲ್ಸೇಲ್ ರೇಟಲ್ಲಿ ಕೊಡಬೇಕಾಗತ್ತೆ. ಹೋಲ್ಸೇಲ್ ರೇಟಲ್ಲಿ 300-400 ರೂಪಾಯಿ ಕೇಳ್ತಾರೆ. ಕೆಲವೊಂದು ಏರಿಯಾಗಳಲ್ಲಿ 300-400 ರೂಪಾಯಿಗೆ ಕೊಟ್ಟರು ವರ್ಕೌಟ್ ಆಗುತ್ತೆ. ಬಟ್ ನಮ್ಮದು ಮಲೆನಾಡಲ್ಲಿ 300-400 ರೂಪಾಯಿ ಹಾಕಿದ್ರೆ ಹಾಕಿರೋದು ಖರ್ಚು ಇರೋಲ್ಲ. ಏನಕ್ಕೆಂದರೆ 4-5 kg ಬರುತ್ತೆ ಅಷ್ಟೇ. ಅದು ಏಪ್ರಿಲ್ ಮೇ ಮಳೆಗಾಲದಲ್ಲಿ ಹಾರೋಗೋದಿರುತ್ತೆ ಕಡ್ಜೆಗಳ ಕಾಟದಿಂದ. ಆಮೇಲೆ ರೋಗ ಬಂದು ಹೋಗುತ್ತೆ. ಕ್ವೀನ್ ಫೇಲ್ ಆಗೋದು ಜಾಸ್ತಿ. 10 ಡಿವೈಡ್ ಮಾಡಿದ್ರೆ ಕೆಲವೊಂದು ಟೈಮ್ 2-3 ಸಕ್ಸಸ್ ಆಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ. ಅದಕ್ಕೆ ನಮ್ಮಲ್ಲಿ ಅಷ್ಟಾಗಲ್ಲ. ನಮ್ಮಲ್ಲಿ ನಾವು 600 ರೂಪಾಯಿ ಮಿನಿಮಮ್ 600, ಅದಕ್ಕಿಂತ ಕಡಿಮೆ ಕೊಡೋಕ್ಕಾಗಲ್ಲ. ಕಾಡಿಂದ ತಗೊಬಂದರೆ ಅವ್ರು ಕೊಡ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ನೀವು ಓನ್ ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ಲ, ನಿಮ್ಮ ಓನ್ ಕಸ್ಟಮರ್ ಬಿಲ್ಡ್ ಮಾಡಿಲ್ಲ ಅಂದರೆ ಈ ಥರ 300-400 ರೂಪಾಯಿ ಕೇಳ್ತಾರೆ. ನಿಮಗೆ ಆವಾಗ ಕೊಡೋಕ್ಕೆ ಮನಸ್ಸಿರಲ್ಲ. ಇಷ್ಟ ಕೊಡಬೇಕಾ, ಅಲ್ಲ ಹೊರಗಡೆ ಇಷ್ಟಿಷ್ಟು ರೇಟ್ ಇದೆ ಅಂದ್ಕೊಂಡು. ನೀವು ಜೇನು ಕೃಷಿ ಮಾಡೋಕ್ಕಿಂತ ಮುಂಚೆ ನಿಮಗೆ ಆ ಥರ ಕಸ್ಟಮರ್ಸ್ ಇದ್ದಾರೆ, ಅಥವಾ ಜೇನು ಕೃಷಿ ಮಾಡಿದ್ಮೇಲೆ ಆ ಥರ ಕಸ್ಟಮರ್ಸನ್ನು ಬಿಲ್ಡ್ ಮಾಡ್ಕೊಳ್ಳಿ. ಬಿಲ್ಡ್ ಮಾಡಿಲ್ಲ ಅಂದರೆ ನಿಮಗೆ ಜೇನು ಕೃಷಿ ಲಾಭದಾಯಕನೂ ಅಲ್ಲ. ಆಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಕೂಡ ಹೋಗುತ್ತೆ. ಇದನ್ನ ಏನಕ್ಕೆ ಹೇಳ್ತಿದೆ ಅಂದರೆ, ಮೊನ್ನೆ ಒಂದು ವೀಡಿಯೋದಲ್ಲಿ 2 ಜನ ಕೇಳಿದರು, ಸರ್ ಜೇನುತುಪ್ಪ ತಗೋತೀರಾ ಅಂತ. ನನ್ನ ವೀಡಿಯೋದಲ್ಲಿ ಅಷ್ಟೇ ಅಲ್ಲ, ಈ ಥರ ಮುಚ್ಚಿಡ್ತೀನಿ ಇದನ್ನು. ಏನಕ್ಕೆ ಅಂದರೆ ತುಂಬ ಇಲ್ಲ ರಾಣಿ ಇಲ್ಲ ಅಂತ ಗಲಿಬಿಲಿ ಆಗಿ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದೇ ಜೇನಿನ ವೀಡಿಯೋದಲ್ಲಿ ನೋಡಿದ್ರು ಯಾರು ಒಬ್ಬರು ಅವರಿಬ್ಬರು ಜೇನುತುಪ್ಪ ತಗೋತೀರಾ, ಜೇನುತುಪ್ಪ ತಗೊಳ್ಳೋದಿದ್ದು ತಿಳಿಸಿ, ಜೇನುತುಪ್ಪ ಹೆಂಗೆ ಮಾರ್ಕೆಟಿಂಗ್ ಮಾಡೋದು, ಯಾರು ತಗೊಳ್ತಾರೆ, ಈ ಥರ ಕ್ವಶನ್ಗಳು ಪ್ರತಿ ವೀಡಿಯೋದಲ್ಲೂ ನೋಡಿದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ 1-2 ಇರುತ್ತೆ. ಒಬ್ಬರೇ ಮಾಡಿದ್ದು ತುಂಬ ಕಡಿಮೆ, ಎಲ್ಲ ಕಡೆ ಒಬ್ಬರೇ ಏನು ಮಾಡಿರಲ್ಲ, ಆದರೂ ಇರ್ತಾರೆ. ಈಗ ನನಗೆ ನನ್ನ ಫ್ರೆಂಡ್ಸ್ ಇಬ್ಬರು ಗೊತ್ತಿದ್ದವ್ರು ಮಾಡ್ತಾಯಿದ್ದಾರೆ. ಅವರಿಗೆ ಒಂದು 20-30 kg ತನಕ ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ಅದಾದಮೇಲೆ ಮಾಡಲ್ಲ. ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಕೈ ಸ್ವಲ್ಪ ಶೇಕ್ ಆಯಿತು. ಸೊ 1, 2, 3 ಮುತ್ತುಗಳು ಕೊಡ್ತು ಈಗ. ಓಕೆ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರಿಗೆ 20-30 kg ಅಷ್ಟು ಮಾರ್ಕೆಟಿಂಗ್ ಇದೆ. ಅದಾದಮೇಲೆ ಮಾರ್ಕೆಟಿಂಗ್ ಇಲ್ಲ. ನನ್ನ ಹತ್ರ ಯಾವಾಗಲೂ ಕೇಳ್ತಾ ಇರ್ತಾನೆ, ಓಕೆ ಯಾರು ಜೇನುತುಪ್ಪ ತಗೊಳ್ಳೋದಿದ್ರೆ ಹೇಳು ಅಂದ್ಕೊಂಡೆ. ಆ ಥರ ಇದ್ದಾಗ ಅವನಿಗೇನಾಗುತ್ತೆ, ಅವಾಗೆಲ್ಲ ನಾನು ಕೇಳಿದ್ರು, ಬೇರೆಯವ್ರು ಯಾರು ಕೇಳಿದ್ರೆ ಅವರು 400-450 ಹೋಲ್ಸೇಲ್ ರೇಟಲ್ಲಿ ಕೇಳ್ತಾರೆ. ಅವರು 600-650 ಮಾಡ್ತಾರೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವರು ಮಾರ್ಜಿನ್ ಇಟ್ಕೊಂಡು ಮಾಡ್ತಾರೆ. ನಿಮ್ಮ ಓನ್ ಮಾರ್ಕೆಟಿಂಗ್ ನೀವು ಬಿಲ್ಡ್ ಮಾಡಿಲ್ಲ ಅಂದರೆ ಇದೇ ಸಮಸ್ಯೆ ಆಗೋದು. ನೀವು ಕೆಲವೊಂದು ಟೈಮು ಯಾರೋ 1-2 kg ಕೇಳ್ತಾರೆ, ಅವರಿಗೆ ಒಂದು 100 ರೂಪಾಯಿ ಕಡಿಮೆ ಆದರೆ ಕಡಿಮೆ ಕೊಡಿ. ಇದು ಫಸ್ಟ್ ಟೈಮ್ ಅಂತ ಕಡಿಮೆ ಸ್ಯಾಂಪಲ್ಲಿಗೆ ಅಂದ್ಕೊಂಡು ಆಮೇಲೆ ಇಷ್ಟಕ್ಕೆ ಸಿಗಲ್ಲ ಅಂತ ಬೇಕಿದ್ರು ಹೇಳಿ, ಯಾರೋ ಕಡಿಮೆ ಕೇಳಿದ್ರು. ಆ ಥರ ಇದ್ದಾಗ ಅವರು ಮತ್ತೊಮ್ಮೆ ತಗೊಳ್ತಾರೆ. ಈ ಥರ ಒಂದು ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಿ ಏನಾರು ಮಾಡಿ ಬಿಲ್ಡ್ ಮಾಡ್ಕೊಳ್ಳಿ. ಈಗ ನಂದೊಂದು 200-300 kg ವರ್ಷ ಸೇಲ್ ಆಗುತ್ತೆ. ನಾನು ಅಷ್ಟನ್ನು
ರೆಡಿ ಮಾಡ್ಕೋತೀನಿ, ನನಗೆ ಓಕೆ. ಅದಕ್ಕಿಂತ ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡಿದ್ರೆ ನಾನು ಮಾರ್ಕೆಟಿಂಗ್ ಕಷ್ಟಪಡಬೇಕು. ಸೊ ಅದಕ್ಕೆ ನಿಧಾನವಾಗಿ ಮಾರ್ಕೆಟಿಂಗ್ ಬಿಲ್ಡ್ ಮಾಡ್ಕೋಬೇಕು. ನಾನು 600 ಕಡಿಮೆ ಎಲ್ಲೂ ಕೊಡೋಲ್ಲ, ಬಲ್ಕಲ್ಲಿ ಕೇಳಿದ್ರು ಕೂಡ ಕಡಿಮೆ ಕೊಡೋಲ್ಲ. ಏನಕ್ಕಂದರೆ ನನಗೆ ಆಲ್ರೆಡಿ ಮಾರ್ಕೆಟಿಂಗ್ ಅಷ್ಟಿದೆ, ನಾನು ಯಾಕೆ ಕಡಿಮೆ ಕೊಡಲಿ. ನೀವು ಏನೋ 50-60 ಬಾಕ್ಸ್ ಇಟ್ಕೊಬಿಡ್ತೀರ, ಮಾರ್ಕೆಟ್ ಇಲ್ಲ, ಜೇನುತುಪ್ಪ ಸೇಲ್ ಆಗಲ್ಲ ಅಂದ್ಕೊಂಡ್ರೆ ಆಮೇಲೆ ಏನು ಯೂಸ್ ಇರೋಲ್ಲ. ಅದು ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಅದಕ್ಕೆ ಓನ್ ಕಸ್ಟಮರ್ನ ಬಿಲ್ಡ್ ಮಾಡ್ಕೊಳ್ಳಿ. ರಿಪೀಟೆಡ್ ಕಸ್ಟಮರು, ಕ್ವಾಲಿಟಿ ಪ್ರಾಡಕ್ಟ್ನ ಕೊಡಿ. 10 ರೂಪಾಯಿ ಕಡಿಮೆ ಕೊಟ್ಟರು ಕ್ವಾಲಿಟಿ ಕೊಡಿ. ಆರ್ಡ್ರ್ ಜಾಸ್ತಿ ಇದೆ ಅಂದರೆ ಇಲ್ಲ ಖಾಲಿ ಆಗಿದೆ ನೆಕ್ಸ್ಟ್ ಇಯರು ಅಂತ ಹೇಳಿ. ಇಲ್ಲ ಯಾರ್ದಾರು ಬೇರೆ ಹತ್ರ ಚೆನ್ನಾಗಿರೋದಿದ್ದರೆ ತರಿಸ್ಕೊಡಿ, ಹೇಳೇ ಕೊಡಿ ಅದನ್ನು. ನನ್ನ ಹತ್ರ ಇಲ್ಲ, ಬೇರೆ ಹತ್ರ ಇದೆ, ತರಿಸ್ಕೊಡ್ತೀನಿ ಅಂದ್ಕೊಂಡು. ಓಕೆನಾ? ಇಲ್ಲ ಅಂದರೆ ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಗಳಾಗುತ್ತೆ. ನೀವು ಏನೋ ಪ್ರೊಡಕ್ಷನ್ ಕಡಿಮೆ ಇದೆ, ಜಾಸ್ತಿ ಆರ್ಡ್ರ್ ಬಂತಂತ ಯಾವುದ್ಯಾವುದೋ ಕಡಿಮೆ ರೇಟಿಂದ ಎಲ್ಲಿಂದನೋ ತರಿಸ್ಕೊಂಡು ಕೊಡೋದು, ಆ ಥರ ಮಾಡಿದ್ರೆ ರಿಪೀಟೆಡ್ ಕಸ್ಟಮರ್ ಇರೋಲ್ಲ. ಒಂದು ಎಷ್ಟೋ ಕಸ್ಟಮರ್ಗಳು 1 kg, ಅರ್ಧ kg ಅವರೆಲ್ಲ ಹೇಳೋರು, ಹಿಂದೇನಪ್ಪ ಇಷ್ಟೆಲ್ಲ ಕಾಸ್ಟ್ಲಿ ಇದೆ, ಅಲ್ಲಿ ನೋಡ್ರೆ 250-350 ರೂಪಾಯಿ kg ಸಿಗುತ್ತೆ, ನಿಂದು ಅರ್ಧ kg ಬರುತ್ತೆ ಅಷ್ಟರಲ್ಲಿ ಅಂತ. ನಾನು ಅವರಿಗೆಲ್ಲ ಒಂದು 100 ಗ್ರಾಮು ಅರ್ಧ kg ಸ್ಯಾಂಪಲ್ ಕಳಿಸ್ತೀನಿ. ನೀವು ಟೇಸ್ಟ್ ನೋಡಿ ಚೆನ್ನಾಗಿದೆ ತಗೊಳ್ಳಿ, ನನಗೆ ಅಷ್ಟಕ್ಕೆಲ್ಲ ಕೊಟ್ಟರು ವರ್ಕೌಟ್ ಆಗೋಲ್ಲ ಅಂತ. ಸೊ ಅವರೆಲ್ಲ ತಗೊಂಡ್ರು. ಈಗ ಅವರೇ ಹೊರಗಡೆ ಸಿಗೋದೆಲ್ಲ ಬಿಟ್ಟು ನನ್ನ ಹತ್ರನೇ ತಗೊಳ್ತಾ ಇದ್ದಾರೆ. ವರ್ಷಕ್ಕೆ ಅವರು ಅರ್ಧ kg ಸ್ಟಾರ್ಟ್ ಮಾಡಿದವರು ಇಂದು 1 kgಲಿ ಅವ್ರದ್ದು 2 kg ಬರುತ್ತೆ ಅಂತ ಅಂದವ್ರಿಗೆ ನಾನು ಅರ್ಧ kg ಸ್ಯಾಂಪಲ್ ಕೊಟ್ಟಿದ್ದೆ ಒಂದು 2 ಜನಕ್ಕೆ. ಅವರು ವರ್ಷಕ್ಕೆ 5-6 kg ಬೈ ಮಾಡ್ತಾರೆ 2 ಜನ. ಸೊ ಈ ಥರ ಓನ್ ಕಸ್ಟಮರ್ ಆ್ಯಂಡ್ ರಿಪೀಟೆಡ್ ಕಸ್ಟಮರ್ಸ್ ಇರಬೇಕು. ಜೇನುತುಪ್ಪ ನಿಮಗೆ ಮಾರ್ಕೆಟಿಂಗೇ ಗೊತ್ತಿಲ್ಲ ಅಂದರೆ ನೀವು ಜೇನು ಕೃಷಿ ಮಾಡೋದೇ ಯೂಸ್ ಇಲ್ಲ. ಓಕೆನಾ? ಅದಕ್ಕೆ ಆದಷ್ಟು ಕ್ವಾಲಿಟಿ ಪ್ರಾಡಕ್ಟ್ ನೀಟಾಗಿ ಕೊಡಿ, ರಿಪೀಟೆಡ್ ಕಸ್ಟಮರ್ ಮಾಡ್ಕೊಳ್ಳಿ. ತುಂಬ ಏನು ನಿಮ್ಮದು 100 ಬಾಕ್ಸ್ ಇದೆ, ಒಂದು 500 kg ಬರುತ್ತೆ, ಒಂದು 200-250 kg ನಿಮ್ಮದು ನೀವೇ ಸೇಲ್ ಮಾಡ್ತೀರಾ, ಇನ್ನೊಂದು 100-150 kg ಅಥವಾ ಒಂದು 200 kg ಸೇಲ್ ಆಗಿಲ್ಲ, ಅದನ್ನು ಬೇಕಾದ್ರೆ ಬಲ್ಕಲ್ಲಿ ಕೊಡಿ. ಬಟ್ ನೀವು ಸಾಕ್ತಿರೋದೇ ಒಂದು 10-15 ಬಾಕ್ಸ್ಗಳನ್ನು ಮೇಂಟೈನ್ ಮಾಡೋದೇ, ಒಂದು 20-50 kgನೂ ನಿಮ್ಮ ಹತ್ರ ಒಂದು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ, ಓನ್ ಕಸ್ಟಮರ್ಸ್ ಇಲ್ಲ ಅಂದರೆ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ನನ್ನ ಕೇಳಿದ್ರೆ. ಸೊ ನಿಮ್ಮ ಕಸ್ಟಮರ್ ನೀವೇ ಬಿಲ್ಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದು ಲಾಭದಾಯಕ ಅಲ್ಲ. ಇಲ್ಲ ನಿಮ್ಮ ಹತ್ರ ಆಗಿಲ್ಲ, ಯಾರು ಬಲ್ಕಲ್ಲಿ ತಗೊಂಡು ಕೊಡ್ತಾರೆ ಅಂದರೆ ಅವ್ರ ಹತ್ರ ಸ್ವಲ್ಪ ನೆಗೋಸಿಯೇಷನ್ ಮಾಡಿ ಆದಷ್ಟು ಬಿಲ್ಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಯೂಸ್ ಇಲ್ಲ. ನೀವು ಬಾಕ್ಸ್ನ ಇಟ್ಕೊಂಡು ಮೇಂಟೈನ್ ಮಾಡಿ ಎಲ್ಲ ಮಾಡಿದ್ರೆ ನಮ್ಮಲ್ಲಂತೂ ವರ್ಕೇ ಆಗೋಲ್ಲ ಅಷ್ಟಕ್ಕಲ್ಲ. ಏನಕ್ಕೆ ನಮ್ಮಲ್ಲಿ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಓಕೆ, ಇವತ್ತಿನ ವೀಡಿಯೋ ಇಷ್ಟೇ. ಬಾಯ್. ಸ್ವಲ್ಪ ಅಗ್ರೆಸಿವ್ ಆಗಿದ್ದಾವೆ, ಇದನ್ನು ಡಿವೈಡ್ ಮಾಡಬೇಕು. ನಾಳೆ ಬರ್ತಾರೆ, ನಾಳೆ ಅಥವಾ ನಾಡಿದ್ದು ಅಷ್ಟರೊಳಗಡೆ ಒಂದು 10 ಬಾಕ್ಸ್ ಡಿವೈಡ್ ಮಾಡಿ ಇಡಬೇಕು. ಮೋಡ ಬೇರೆ ಇದೆ, ಸೊ ಮೋಡ ಇತ್ತು, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರೋದು, ಚುಚ್ಚೋದು ಜಾಸ್ತಿ. ಚಳಿ ಕೂಡ ಇದೆ, ಮೊನ್ನೆಯಿಂದ 3 ದಿನದಿಂದ ಚಳಿ ವೆದರ್ ಇರೋದಕ್ಕೆ ಅದಕ್ಕೂ ಕೂಡ ಚುಚ್ಚುತ್ತೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಬಾಯ್.